ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಾಗ ಶಾಸಕರಿಗೆ 4-5 ಟಿಕೆಟ್ ಆದರೂ ಕೊಡಬೇಕಂತ ವಿಧಾನಸಭೆಯಲ್ಲಿ ಇವತ್ತು ಎಲ್ಲ ಪಕ್ಷಾತೀತವಾಗಿ ಸದಸ್ಯರು ಹೇಳಿದ್ದಾರೆ. ಜಕ್ಕೂರಿನಲ್ಲಿ ಉದ್ದೇಶಿತ ಸ್ಟೇಡಿಯಂ ಸಂಬಂಧ ಚರ್ಚೆ ನಡೆಯುವಾಗ ಏನೋ ಆ ಥರ ಏನೋ ಆಗಿದೆ. 11 ಜನ ಕಾಲು ತುಳಿದಲ್ಲಿ ಸತ್ತರು. ಮತ್ತೊಂದು ಸ್ಟೇಡಿಯಂ ಬೇಡ, ಒಂದು ಟಿಕೆಟ್ಗೆ ನಾವು ಅಂಗಲಾಚೋ ಪರಿಸ್ಥಿತಿ ಇದೆ, ನಮ್ಮ ಹೆಸರಿನಲ್ಲಿರೋ ಟಿಕೆಟ್ ಮಾರ್ಕೋತಿದ್ದಾರೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಅಶೋಕ್ ಹೇಳ್ತಿರೋದು ಎಲ್ಲವೂ ನಿಜ ಮತ್ತು ಸರಿ, ಸುಳ್ಳಲ್ಲ. ಅದು KSCA ಅಧಿಕಾರಿಗಳು ಮತ್ತು KSCA ಆಡಳಿತ ವರ್ಗ ಇದ್ದವರು ಅವರು ರಾಕ್ಷಸ ಸಂತತಿಯ ಗುಣಲಕ್ಷಣವನ್ನು ಹೊಂದಿರುವವರು ಅಂತ ನನ್ನ ಪ್ರಕಾರ. ರಕ್ತ ಬೀಜಾಸು, ರಕ್ತ ಹೀರೋರವರು. ಜನರ ಭಾವನೆಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಲಾಭ ಮಾಡ್ಕೊಳ್ಳೋಂಥ ಕಚಡಗಳವರು. ಅವ್ರಿಗಿರೋಷ್ಟು ದಿಮಾಕು ಕೊಬ್ಬು ಇನ್ನು ಯಾವನಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಯಾಕಂದರೆ ಜನರು ಪಾಪ ಕ್ರಿಕೆಟಿನ ಇದನ್ನು ಯೂಸ್ ಮಾಡ್ಕೋತಿರೋರು. ಈ ಕಚಡಗಳಿಗೆ ನಾನು ಕ್ರಿಕೆಟಿಗೆ ಬೈತಿಲ್ಲ, ಇದು ನಡೆಸ್ತಿರೋರಿಗೆ. 16 ಎಕರೆ 32 ಗುಂಟೆ ಜಾಗ ಕೊಟ್ಟಿದ್ದೀವಿ, 20,000 ರೂಪಾಯಿಗೆ ಚಾರ್ಜ್ ಮಾಡ್ತಾರೆ. ಸರ್ಕಾರಕ್ಕೆ ಅವ್ರು ಕೊಡ್ತಿರೋದು 1,600 ರೂಪಾಯಿ ಅಂತ ಅಶೋಕ್ ಹೇಳಿದ್ರು. ಸರಿ, ಎಗೈನ್ 19,000 ರೂಪಾಯಿ ಇವರು ಆ್ಯನ್ಯುಯಲ್ಲು ಕೊಡೋದು ಬಾಡಿಗೆ ಥರ. ಏನಕ್ಕೆ ಕೊಟ್ಟಿದ್ದೀರಿ? ಯಾರ ಅಪ್ಪನ ಮನೆದು ಅಂತ ಕೊಟ್ಟಿದ್ದೀರಿ? ಆ KSCA ಅವ್ರೇನು ದೇವರುಗಳ ಮೇಲಿಂದ ಇಳಿದು ಬಂದಿದ್ದಾರೆ? ಕಪಾಳಕ್ಕೆ ಹಾಕ್ಬೇಕು ಅವ್ರಿಗೆ ಹಿಡ್ಕೊಂಡು. ನನ್ನ ಪ್ರಕಾರದಲ್ಲಿ KSCA ಅವ್ರಿಗೆ ಏನೊಂದು ದೇವರುಗಳ ನಾಚಿಕ್ ಗೆಟ್ಟವರು. MLAಗಳು ಕೇಳಿದ ತಪ್ಪು ನಾನು ಹೇಳೇ ಇಲ್ಲ. ಯಾಕಂದರೆ KSCA ನಿಜವಾಗ್ಲೂ ಅದಕ್ಕೆ ಇದ್ದರೆ ಇದು ಶಕ್ತಿ ಹೇಳಿ, ನಾವು ಯಾರಿಗೂ ಪಾಸೆ ಕೊಟ್ಟಿಲ್ಲ ಅಂತ. KSCA ಎಂಥ ದುಷ್ಟಕೂಟ ಅದು ಅಂತಂದರೆ ನನ್ನ ಪ್ರಕಾರದಲ್ಲಿ ಅವರು ಯಾರು ಹೆದರಿಸ್ತಾರೋ, ಯಾರು ತೊಂದರೆ ಕೊಡ್ತಾರೋ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡೋದು, ಅವ್ರಿಗೆಲ್ಲ ಪಾಸ್ ಕೊಡೋದು. ನೀವು ಪಾಸೇ ಕೊಡಲ್ವಾ? ಯಾರಿಗೂ ಟಿಕೆಟೇ ಕೊಡಲ್ವಾ ನೀವು? ನಿಮ್ಮ ಮೆಂಬರ್ಸಿಗೆ ಟಿಕೆಟ್ ಇಟ್ಕೊಂಡಿಲ್ವಾ ನೀವು? ಕಚಡ ಬುದ್ಧಿಯವ್ರು ನೀವು. ಜನರದ್ದು ಜಾಗ ಅದು, ನಿಮ್ಮ ತಾತನ ಮನೆ ಜಾಗನ ಅದು, ಜನರ ಜಾಗ ಅದು. ಅದಕ್ಕೆ 19,000 ಯಾಕೆ ಸರ್ಕಾರ ಸುಮ್ಮನಿದೆ? ಬಿಕಾಸ್ DK ಶಿವಕುಮಾರ್ ವಿಲ್ ಬಿ ಇಂಟ್ರೆಸ್ಟೆಡ್, DK ಶಿವಕುಮಾರ್ ವಿಲ್ ಬಿ ಮೆಂಬರ್. ಇನ್ಯಾಕೆ ಇಂಟ್ರೆಸ್ಟ್ ಇದೆ? ಪರಮೇಶ್ವರ್ಗೇನೋ ಒಂದು ಇಂಟ್ರೆಸ್ಟು. KSCA ಗೊತ್ತು ಯಾರನ್ನು ಮ್ಯಾನೇಜ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅಂತ. ದಟ್ಸ್ ಆಲ್. ನನ್ನ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಶುಡ್ ಫೈಲ್ ಇದು ಪ್ರಾಫಿಟ್ ಶೇರ್ ಮಾಡೋದ್ರಲ್ಲಿ ಏನು ಬೇಕು. ಲಾಸ್ಟ್ ಕಾನ್ಸ್ಟೇಬಲ್ವರೆಗೆ ಮುಖಾಮೂತಿ ನೋಡದೆ ಬಂದೋಬಸ್ತ್ ಚಾರ್ಜಸ್ ಹಾಕಬೇಕು. ಕಚಡಗಳನ್ನು ತಂದು ಕ್ರಿಕೆಟ್ ಹೆಸರಲ್ಲಿ ಲೂಟಿ ಹೊಡಿತಾರೆ, ಜನರು ಕಾಟ ಕೊಡ್ತಾರೆ, ನಿಜವಾದ ಜನಕ್ಕೆ ಟಿಕೆಟ್ ಕೊಡಲ್ಲ. ಇವ್ರು ಹಂಚ್ಕೊಂಡು ತಿಂದುಬಿಟ್ಟು ಆಡೋ ಆಟಕ್ಕೆ ಇದು ಬೇರೆ ರೋಗ ಇವ್ರು ಕೇಳಕ್ಕೆ ಸುಮ್ಮನೆ. ಎಸ್, ಇದೇನು ಇವತ್ತಿನ ಪ್ರಾಬ್ಲಮ್ ಅಲ್ಲ ಇವ್ರದ್ದು. ಈ KSCA ನಡೆಸೋರು ಹೆಂಗಿದ್ದಾರೆ ಅಂತಂದರೆ ಮೈಸೂರು ಮಹಾರಾಜರಾದರೂ ಬೆಟ್ರು, ಆ ಲೆವೆಲಲ್ಲಿ ಇದ್ದಾರೆ ಅವ್ರುಗಳು. ನಾನು ಎಂದೂ ಟಿಕೆಟ್ ಕೇಳಿಲ್ಲ, ಹೇಳ್ತಾ ಇದ್ದೀನಿ. ಯಾವನಾರು ಕಚಡ ಆಮೇಲೆ ಬಂದೇನೋ ಟ್ರೈ ಮಾಡಬೇಡ ನನ್ನ ಹತ್ರ ಬಂದು. ಅವ್ರಿಗೇನೋ ಆಗಿರಬೇಕು, ನಾನು ಕೇಳೂ ಇಲ್ಲ, ಕೇಳೋದೂ ಇಲ್ಲ, ಬೇಕಾಗಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ನಡೀತಾ ಇದ್ದಂಥ ಅಕ್ರಮಕ್ಕೆ ಸಾತಾಗಿ ಫೈಟ್ ಮಾಡಿದ್ದೀನಿ 25 ವರ್ಷದಿಂದ ಹೊರತು ನಾನು ಕೇಳಕ್ಕೆ ಹೋಗಿಲ್ಲ. ಪುಕ್ಕಟ್ಟೆ ಮೆಂಬರ್ಶಿಪ್ ಕೊಡ್ತೀವಿ ಅಂದರೆ ನಿಮ್ಗೆ ಬ್ಯಾಡ್ರಪ್ಪ ಅಂತ ಕೈಬಿಟ್ಟು ಮುಗಿದ್ಬಿಟ್ಟು ಬಂದಿದ್ದೀನಿ ವಾಪಸ್ಸು. ಆದರೂ ಹೇಳ್ತಾ ಇದ್ದೀನಿ, ದಿಮಾಕು ಕೊಬ್ಬಿನ ಕಚಡಗಳವರು. ಎಸ್, ವಿಧಾನಸಭೆಯಲ್ಲಿ ರಾಜ್ಯದ ಹಣಕಾಸು ಸ್ಥಿತಿಗತಿ ಬಗ್ಗೆ CAG ವರದಿಯನ್ನು ಮಂಡನೆ ಮಾಡಿದೆ. 24-25ನೇ ಸಾಲಿನಲ್ಲಿ ಆರ್ಥಿಕ ವರ್ಷದ ಸಾಲದಲ್ಲಿ ಸುಮಾರು 38% ಅನ್ನು ಅಭಿವೃದ್ಧಿ ವೆಚ್ಚಗಳಿಗೆ ಸರ್ಕಾರ ಬಳಸಿಲ್ಲ. 62.12% ಮಾತ್ರ ಅಭಿವೃದ್ಧಿ ಉದ್ದೇಶಕ್ಕೆ ಬಳಸಿದ್ದು ಆದಾಯ ಕೊರತೆ ಮತ್ತು ಹಿಂದಿನ ಸಾಲಗಳ ಮರುಪಾವತಿ ಸರಿದೂಗಿಸಲು ಬಳಕೆ ಮಾಡಿದೆ. ಗ್ಯಾರಂಟಿಗಳಿಂದಾಗಿ 23-24 ಹಾಗೂ 24-25ರಲ್ಲಿ ರಾಜಸ್ವ ಕೊರತೆಗೆ ಕಾರಣವಾಗಿದೆ ಅಂತ ಕೂಡ ಹೇಳಿದೆ. ಎಲ್ಲರಿಗೂ ಗೊತ್ತಿದೆ ರಾಜ್ಯ ಸರ್ಕಾರದ ಸಮಸ್ಯೆ ಏನು ಅಂತ. 52,000 ಕೋಟಿ ಗ್ಯಾರಂಟಿಗಳಿಗೆ ವೆಚ್ಚ ಆಗಿದೆ ಅಂತ ಹೇಳ್ತಿದ್ದಾರೆ. ಸಾರಿ, ಇನ್ನೂ ಜಾಸ್ತಿ ಇರಬೇಕದು, ಯಾಕಂದರೆ ಬಾಕಿ ಇದೆ ಇನ್ನೂ. ಅದು ಆ್ಯಡ್ ಆಗಬೇಕು, ಬರಬೇಕು. ಇನ್ನು ಅಭಿವೃದ್ಧಿಗೆ ದುಡ್ಡು ಇರೋಕ್ಕಾಗಲ್ಲ. 52,000, 55,000, 56,000, 60,000 ಕೋಟಿ ಇಟ್ಕೊಳ್ಳೋಣ ಗ್ಯಾರಂಟಿಗಳು. ನಿಮ್ಮ ಬಜೆಟಲ್ಲಿ 60,000 ಕೋಟಿ ಗ್ಯಾರಂಟಿಗೆ ಹೋದರೆ ನಿಮ್ಮದು ಸಂಬಳ, ಪಿಂಚಣಿ ಮತ್ತು ಬಡ್ಡಿ ಮತ್ತು ಮೂಲ ಬಂಡವಾಳ ದುಡ್ಡು ಇಷ್ಟನ್ನು ಕೊಡೋಕ್ಕೆ ಎಷ್ಟು ಹೋಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಉಳಿಯೋದು ಎಷ್ಟು ದುಡ್ಡು ಅಂತ ಎಲ್ಲರಿಗೂ ಗೊತ್ತಿದೆ. ಚೀಫ್ ಮಿನಿಸ್ಟರ್ ಕೇಳಿ, ಈಗ ಸಾಲ ಮಾಡಿದೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಮಾಡಬೇಡ ಅಂತ ಹೇಳಿದವ್ರು ಯಾರು ಅಂತ ಯಾರು ಕೇಳಬೇಕಲ್ಲಿ. ಯಾರು ಹೇಳಿದವ್ರು ನಿಮ್ಮನ್ನು ಮಾಡಬೇಡಿ ಅಂತ? ಎಷ್ಟು ಮಾಡಬೇಕು ಅನ್ನೋದು. ಎರಡನೇದು ಗ್ಯಾರಂಟಿನ ಪುಕ್ಕಟ್ಟೆ ಕೊಟ್ಬಿಟ್ರಿ ಕಾಕಾಪಾಟಿ ಲೆಕ್ಕಾಚಾರದಲ್ಲಿ ಎಲ್ರಿಗೂ ಫ್ರೀ ಅಂತ. ಗ್ಯಾರಂಟಿ ದುಡ್ಡನ್ನು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರ. ನಿನ್ನೆ ಸಂಬಳ ಕೊಡ್ತಾ ಇರೋದು ರಿಪೋರ್ಟ್ ಬಂದಿತ್ತು. ಆ ಸಂಬಳ ತಿಂತಿರೋರ್ಗೂ ನಾಚಿಕೆ ಆಗಲ್ವಾ? ನಿಮ್ಮನೇಲಿ ಅನ್ನಕ್ಕೆ ದುಡ್ಡಿಲ್ವಾ? ಆ ಗ್ಯಾರಂಟಿ ಕಮಿಟಿಗಳಲ್ಲಿರೋರನ್ನ ಕೇಳ್ತಾ ಇರೋದು ನಾನು. ನಿಮ್ಮನೇಲಿ ಅನ್ನ ತಿನ್ನೋಕ್ಕೆ ದುಡ್ಡಿಲ್ವಾ?
ನಿಮ್ಮ ಯೋಗ್ಯತೆಗಳಿಗೆ ಯಾಕೆ ತಗೋತಾ ಇದ್ದೀರಿ ಆ ಸಂಬಳ ನೀವು? ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಗ್ಯಾರಂಟಿ ದುಡ್ಡು ಕೊಡೋಕ್ಕೆ, ಕಮಿಟಿಗಳಿಗೆ ಮಾತ್ರ ಹೋಗುತ್ತೆ. ಅಷ್ಟು ಬಡವರಾ ನೀವು? ಹೇಳ್ರಿ, ಯಾರ್ದಾರು ಹೇಳ್ಬಿಟ್ಟು ಒಂದು ಭಿಕ್ಷುಕ ಆರ್ಗನೈಸೇಷನ್ ರೆಡಿ ಮಾಡಿಸಿ ಭಿಕ್ಷೆನಾರು ಬೇಡ್ಸಿ ಕೊಡ್ಸೋಣ ನಿಮ್ಗಳಿಗೆಲ್ಲ ಅಕ್ಕಿಗೆ ದುಡ್ಡನ್ನು. ಯಾಕೆ ತಗೋತಾ ಇದ್ದೀರಿ ನೀವೆಲ್ಲ? ಎಸ್, ವಿಧಾನ ಪರಿಷತ್ನಲ್ಲಿ ಇವತ್ತು ಬಜೆಟ್ಗೆ ಉತ್ತರ ಕೊಡುವಾಗ 17 ಬಾರಿ ಮಾಡಿದ್ದೀನಿ. ನೀವು 17 ಬಾರಿನಾರು ಮಾಡಿ, 76 ಸರಿನಾರು ಮಾಡಿ, ಅದಲ್ಲ ಪಾಯಿಂಟ್. ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್, ಐ ಅಕ್ಸೆಪ್ಟ್ ಇಟ್. ಬಟ್ ಅವ್ರ ಅವಧಿಯಲ್ಲಿ ಸಾಲ ನಿಮ್ಮ ಅವಧಿಲಾಗಿದ್ದೇನೆ ಹೇಳಿ 5.53 ಲಕ್ಷ ಕೋಟಿ, ಈಗ ಬಂದಿದ್ದು ಎಷ್ಟು? 8 ಕೋಟಿ. ನೆಕ್ಸ್ಟ್ ಇಯರ್ಗೆ ಹೋಗೋಷ್ಟೊಳಗೆ ನೀವು 10 ಕೋಟಿ 9.25 ಕೋಟಿ ಲಕ್ಷಕ್ಕೆ ಬರ್ತೀರಿ. ಎಷ್ಟಾಯ್ತು ಅವಾಗ? ನಮಗಿಂತ ಜಾಸ್ತಿ ಅವರೇ ಮಾಡಿರೋದು. ಸುಮ್ಮನೆ ಬರೀ ಥರ ಬಿಡ್ತಾ ಇದ್ರು. ಹೆಂಗೆ 5.53 ಕೋಟಿ ಅವ್ರ ಟೈಮಲ್ಲಿ ಆಗಿಲ್ಲ, ಹಿಂದೆ ಕ್ಯಾರಿ ಫಾರ್ವರ್ಡ್ ಇರುತ್ತೆ ಅದರಲ್ಲಿ. ಸುಮ್ಮನೆ ಹೀಗೆ ಬಿಡ್ಕೊಂಡು ಓಡಾಡೋದು, ಕೊನೆಗೆ ರಾಜ್ಯನ ಹಾಳು ಮಾಡಿಬಿಟ್ಟು ಹೊರಡೋದು ಅಷ್ಟೇ. ಕೇರಳ ಮುಗಿಸಿದ್ದೀರಿ, ಇದೊಂದನ್ನು ಮುಗಿಸ್ಬಿಡಿ ರಾಜ್ಯನ ಬೇಗ ಆದಷ್ಟು. ಯಾಕೆ ಬೇಕು ನಿಮಗೆ ಸುಮ್ಮನೆ? ನಿಮಗೇನು ಹೋಗ್ಬೇಕ್ರಿ ಅಧಿಕಾರದಲ್ಲಿದ್ದವ್ರಿಗೆ? ನಿಮಗೆ ಬೇಕಾಗಿದ್ದೆಲ್ಲ ದಕ್ಕಿದ್ರೆ ಆಯ್ತಪ್ಪ. ನಿಮಗೆ ಬೇಕಾಗಿದ್ದ ಬಿಸ್ನೆಸ್ ನಡೆದ್ರೆ ಆಯಿತು, ನಿಮಗೆ ಬೇಕಾಗಿದ್ದ ವ್ಯವಹಾರಗಳು ನಡೆದ್ರೆ ಆಯಿತು, ನಿಮಗೆ ಬೇಕಾಗಿದ್ದ ಡೀಲ್ಗಳಾದ್ರೆ ಆಯಿತು, ನಿಮಗೆ ಬೇಕಾಗಿದ್ದ ಕಾಂಟ್ರಾಕ್ಟರ್ಗೆ ವರ್ಕ್ ಸಿಕ್ಕಿದ್ರೆ ಆಯಿತು, ನಿಮಗೆ ಬೇಕಾಗಿದ್ದ ಕಾಂಟ್ರಾಕ್ಟರ್ಗೆ ಬರಬೇಕು ಅಥವಾ ಅವ್ರ ಕಡೆಯವ್ರಿಗೆ ಬರಬೇಕಾದ ಕಮಿಷನ್ ಬಂದ್ರೆ ಆಯಿತು, ಹೇಸಿಗೆ ತಿಂದ್ರೆ ಆಯಿತು. ನಿಮ್ಗೆ ಯಾರು ಏನು ಹೋಗ್ಬೇಕು ಈ ರಾಜ್ಯದಲ್ಲಿ? ಹೂ ಈಸ್ ಬಾದರ್ಡ್? ಯಾರಿಗೂ ಚಿಂತೆ, ಯಾರಿಗೂ ಇಲ್ಲ. ಎಸ್, ನೆಲಮಂಗಲದ ಟಿ ಬೇಗೂರು ಬಳಿ ಇರುವ ಖಾಸಗಿ ಮೆಡಿಕಲ್ ಕಾಲೇಜ್ನ ತರಗತಿಯಲ್ಲೇ ಪ್ರೊಫೆಸರ್ ಅಬ್ದುಲ್ ಅನ್ನೋರು ವಿದ್ಯಾರ್ಥಿನಿಗೆ ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡಿದ್ದಾರೆ. ಆಕ್ರೋಶಗೊಂಡ ವಿದ್ಯಾರ್ಥಿನಿ ತರಗತಿಯಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ಪ್ರೊಫೆಸರ್ ಆಗ ನೀ ಹಿಂದೆ ಪ್ರಪೋಸ್ ಮಾಡಿಲ್ವಾ, CCTVಯಲ್ಲಿ ಇದೆ ಅಂತೆಲ್ಲ ಹೆದರಿಸೋಕೆ ಪ್ರಯತ್ನ ಪಟ್ಟಿದ್ದಾನೆ. ಕೊನೆಗೆ ತೋರಿಸು ಅಂದಾಗ ಪ್ರೊಫೆಸರ್ ಕ್ಲಾಸ್ನಿಂದ ಹೊರಗೆ ಹೋಗಿದ್ದಾನೆ. ರೊಚ್ಚಿಗೆದ್ದ ವಿದ್ಯಾರ್ಥಿನಿ ಕೊನೆಗೆ ಆತನಿಗೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ದಾಳೆ. ಅಬ್ದುಲ್ ಮೈಕ್ರೋ ಬಯಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದು ಹೆಂಡತಿ ಬಿಟ್ಟಾಗ ನಂತರದಲ್ಲಿ ಮಾನಸಿಕವಾಗಿ ಕುಗ್ಗಿದ್ದಂತೆ. ಆ ಕಾರಣದಿಂದಾಗಿ ಹಿಂದೆ ಕೂಡ ಬೌರಿಂಗ್, ತುಮಕೂರಿನ ಆಸ್ಪತ್ರೆಯಲ್ಲೂ ಇದೇ ರೀತಿ ಪ್ರವೃತ್ತಿಯನ್ನು ಮಾಡಿದ್ದ. ಹಾಗಾಗಿ ತುಮಕೂರಿನ ಆಸ್ಪತ್ರೆಯಿಂದ ಆತನನ್ನು ಹೊರಗೆ ಹಾಕಿದ್ರು. ಈಗ ಸದ್ಯ ತಲೆಮರೆಸಿಕೊಂಡಿದ್ದ. ಈಗ ಪೊಲೀಸರು ಬಂಧಿಸಿದ್ದಾರೆ. ಕಪಾಳ ಕೊಡಿಬೇಕಾಗಿತ್ತು ಹಿಡ್ಕೊಂಡು ಇಡಿಯಟ್ಗೆ. ಅವನನ್ನು ಯಾಕೆ ತೊಗೊಂಡ್ರಿ ಸಿದ್ಧಾರ್ಥ ಅವರು? ತುಮಕೂರು ಬೋರಿಂಗಲ್ಲಿ ಈ ಥರದ್ದು ನಡೆದಿದೆ ಅಂದಾಗ ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ಕನ್ನು ಮಾಡಿದೆ. ಏನು ಮಣ್ಣು ತಿಂತಾ ಇದ್ರಾ ನೀವು ಆಸ್ಪತ್ರೆಯವರು? ಅಥವಾ ಯಾರ್ದು ಇನ್ಸ್ಟಿಟ್ಯೂಷನ್ ಅದು? ಹೋಮ್ ಮಿನಿಸ್ಟ್ರದ್ದು. ಏನು ನಿಮ್ಮ ಹೋಮ್ ಮಿನಿಸ್ಟ್ರ್ ಇನ್ಸ್ಟಿಟ್ಯೂಷನ್ ಹಿಂಗೆ ಆಗ್ಬಿಟ್ರೆ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ ಜನ ತಗೋತೀರಿ ಅನ್ನೋದು ಆಗ್ಬಿಟ್ರೆ ಇನ್ನು ಬೇರೆಯವ್ರ ಕತೆ ಏನು? ಹೈ. ಎಸ್, ಆಂಧ್ರ ಪ್ರದೇಶದ ಮಾರ್ಕಪುರಂ ಜಿಲ್ಲೆಯಲ್ಲಿ ಭೀಕರ ಅಪಘಾತ. ಖಾಸಗಿ ಬಸ್ಸು ಟಿಪ್ಪರ್ಗೆ ಬಸ್ಸಿಗೆ ಬೆಂಕಿ ಹತ್ತಿಕೊಂಡಿದೆ. ಪರಿಣಾಮ 13 ಜನ ಮೃತಪಟ್ಟಿದ್ದಾರೆ, 20 ಜನ ಗಾಯಗೊಂಡಿದ್ದಾರೆ. ಅದು ಖಾಸಗಿ ಹರಿಕೃಷ್ಣ ಟ್ರಾವೆಲ್ಸ್ ಅಂತೆ. ಬೆಂಕಿ ಕೆನ್ನಾಲೆಗೆ ಹೇಗಿತ್ತು ಅಂದರೆ ಯಾರಿಗೂ ತಪ್ಪಿಸ್ಕೊಳ್ಳೋಕ್ಕಾಗೇ ಇಲ್ಲ. ಭಾಳ ಜನಕ್ಕೆ ಪಾಪ ಸಾವಿನ ಸಂಖ್ಯೆ ಹೆಚ್ಚಾಗ್ಬೋದು ಅಂತ ಹೇಳಿದ್ದಾರೆ. ಆಲ್ ರೈಟ್. ಇನ್ನು ನಾಸಾದ ಐತಿಹಾಸಿಕ ಆರ್ಟೆಮಿಸ್ 2 ಪ್ರಯಾಣಕ್ಕೆ ಸಿದ್ಧತೆ ಎಲ್ಲ ಮುಗಿದಂಗೆ ಕಾಣಿಸ್ತಾ ಇದೆ. ಮಾನವ ಸಹಿತ ಚಂದ್ರಯಾನ ಯೋಜನೆ ದೀರ್ಘಕಾಲದ ನಂತರ, ಹೆಚ್ಚು ಕಡಿಮೆ 50 ವರ್ಷ ಆಯ್ತಲ್ಲ, 50 ಯಾಕೆ ಜಾಸ್ತಿ ಆಯಿತು? ಆಯ್ತು, 50+ ವರ್ಷ ಆದಮೇಲೆ ಮನುಷ್ಯ ಮತ್ತೆ ಚಂದ್ರನ ಅಂಗಳಕ್ಕೆ ಹೋಗ್ತಾ ಇದ್ದಾನೆ. ಅಮೆರಿಕ ಕಳಿಸ್ತಾ ಇದೆ. ಇದೊಂದು ಪ್ರಶ್ನೆ ಇತ್ತು, ಅಮೆರಿಕ 50 ವರ್ಷದಿಂದನೇ ಚಂದ್ರನ ಹತ್ರ ಕಳಿಸಿದವರು ಆಮೇಲೆ ಯಾಕೆ ಕಳಿಸ್ಲಿಲ್ಲ ಅಂತ. ಸೊ ಥಿಯರಿಗಳು ಸಾವಿರಾರು. ಅಮೆರಿಕ ಆಗ ಹೋಗಲೇ ಇಲ್ಲ, ಅದು ಹಾಲಿವುಡ್ಡಲ್ಲಿ ಶ್ಯಾಡೋ ವ್ಯವಹಾರದಲ್ಲಿ ಶೂಟ್ ಮಾಡಿದ ಫಿಲಮ್, ಅದು ಡ್ಯಾಶು ಅಂತ. ಏನಿಯೋ ಈಗಂತೂ ಇನ್ನೊಮ್ಮೆ ಹೋಗೋಕ್ಕೆ ತಯಾರಿ ಇದೆ. ಏಪ್ರಿಲ್ 1ನೇ ತಾರೀಕು ಚಾಲನೆ ಸಿಕ್ಕತ್ತೆ. ಅಮೆರಿಕದ ಫ್ಲೋರಿಡಾನಲ್ಲಿರುವಂತಹ ಕೆನಡಿ ಸ್ಪೇಸ್ ಸೆಂಟರ್ನಲ್ಲಿ ಉಡಾವಣಾ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ. ಹಿಸ್ಟಾರಿಕ್ ಟೈಮ್. ವಿಜ್ಞಾನ ಮತ್ತು ಅಂತರಿಕ್ಷಯಾನ ಮತ್ತು ಅಂತರಿಕ್ಷ ವಿಜ್ಞಾನ ಇದಕ್ಕೆ ಅಮೋಘವಾದಂಥ ಅದ್ಭುತವಾದಂತಹ ನನ್ನ ಬದುಕಿನ ಕಾಲಾವಧಿಯ ಅತಿ ದೊಡ್ಡ ಘಟನೆ ಆ ವಿಭಾಗದಲ್ಲಿ. ಹಾಗೆ ಅನ್ಕೋತಾರೋ ಇಲ್ವೋ ಭಾಳ ಜನ, ಗೊತ್ತಿಲ್ಲ ನನಗೆ. ನಮ್ಮ ದೇಶದಲ್ಲಿ ಭಾಳ ಜನದ ಪ್ರಿಯಾರಿಟಿ ಯಾವುದೋ ರೀಲ್ ಇರುತ್ತೆ. ಯಾವನೋ ಒಬ್ಬ ಗಿರ್ಗಿಟ್ಲೆ ಹೊಡೆಸ್ತಾ ಇಡಿಯಟ್ ಥರ ಅಂತಂದರೆ ಅದನ್ನು ನೋಡ್ತಾ ಇರ್ತೀವಿ ಎಷ್ಟೋ ಸರಿ. ಅದು ನಿಮಗೆ ಬಿಟ್ಟಿದ್ದಿದ್ದು, ನೀವು ಏನು ಬೇಕಾದ್ರೂ ನೋಡ್ಬೋದು. ಕಾರ್ಯಾಚರಣೆ 10 ದಿನಗಳ ಕಾಲ ನಡೆಯುತ್ತೆ. ಅತ್ಯಾಧುನಿಕ ತಂತ್ರಜ್ಞಾನ ಅಂತಾರಾಷ್ಟ್ರೀಯ ಸಹಕಾರದ ಪ್ರತೀಕ ಇದು. ನಾಸಾದ ಅತಿ ದೊಡ್ಡ ರಾಕೆಟ್ಟು ಸ್ಪೇಸ್ ಲಾಂಚ್ ಸಿಸ್ಟಮು ಅದನ್ನು ಬಳಸ್ಕೋತಾ ಇದ್ದಾರೆ, ಒರಾಯನ್ ನೌಕೆಯನ್ನು. 4 ಇರ್ತಾರೆ ಗಗನಯಾತ್ರಿಗಳು ಈ ಪ್ರಯಾಣದಲ್ಲಿ. ಒಂದು ಮುಂದೆ ಬರುವಾಗ ದಿನಗಳು ಬರುತ್ತವೆ, ಬಂದಾಗ ಇತರೆ ವಿವರಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಏನಿದರ ಲಾಭ, ಹೇಗೆ ನಡೆಯುತ್ತೆ ಈ ಮಿಷನ್ನು, ಚಂದ್ರನ ಮೇಲೆ ಹೋಗಿ ಅವರು ಏನನ್ನು ಮಾಡ್ತಾರೆ,
ಮತ್ತು ಚಂದ್ರನ ಮೇಲೆ ಈಗ ಹೋಗಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು, ಮತ್ತು ಚಂದ್ರನ ಮೇಲೆ ಮನುಷ್ಯ ಹೋಗಿ ಮಾಡಬೇಕಾದ್ದಾದ್ರೂ ಏನು, ಇದೆಲ್ಲವನ್ನು ಬಹುಶಃ ಮುಂದಿನ ನ್ಯೂಸ್ಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿಗೆ ಸದ್ಯಕ್ಕೆ ಇಷ್ಟು ಇಟ್ಕೋಬೋದು. ಇದರಲ್ಲಿ ಒಬ್ಬ ಮಹಿಳೆ ಕೂಡ ಇದ್ದಾರೆ, ಗಗನಯಾತ್ರಿ ಕ್ರಿಸ್ಟಿನಾ ಕೋಚ್. 72ರಲ್ಲಿ ನಡೆದ ಅಪೋಲೋ 17 ಮಿಷನ್ ನಂತರ 54 ವರ್ಷ, ನಾನು ಹೇಳಿದ್ನಲ್ಲ ಆಗಲೇ 50+ ಇಯರ್ಸ್ ಆಗಿದೆ ಅಂತ. ಇದು ನಾವೇ ಈಗ ಹೋಗ್ತಾ ಇದೆ. ಈ ಮಧ್ಯೆ ಭಾರತ ಕೂಡ ಮಾನವ ಸಹಿತ ಗಗನಯಾನವನ್ನು ಮಾಡ್ತಾ ಇದೆ. ಸ್ಪೇಸ್ಗೆ ನಮ್ಮಿಂದ ಮನುಷ್ಯನನ್ನು ಕಳ್ಸೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಲೈಕ್ ಮೊನ್ನೆ ಶುಭಾಂಶುನ ನಾವು ಕಳಿಸ್ದಂಗೆ ನಮ್ಮದೇ ನೌಕೆಯಲ್ಲಿ ನಾವು ಕಳಿಸೋಕ್ಕೆ ಸ್ಪೇಸ್ಗೆ, ನಾಟ್ ಟು ಮೂನ್ಗಲ್ಲ, ಸ್ಪೇಸ್ಗೆ. ಎಸ್. 16 ವರ್ಷದ ಅಪ್ರಾಪ್ತ ಬಾಲಕನೊಬ್ಬ ಡಬಲ್ ಮರ್ಡರ್ ಮಾಡಿರುವ ಘಟನೆ ಬೆಂಗಳೂರಿನ ಪೀಣ್ಯದ HMT ಲೇಔಟ್ನಲ್ಲಿ ಆಗಿದೆ. ಯಮುನಾ ಮತ್ತು ಸುದೀಪ್ ಸಾವನ್ನಪ್ಪಿರುವವರು. ಛಾಯಾ ಎಂಬಾಕಿಯೊಂದಿಗೆ ತನ್ನ ಪತಿ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಯಮುನಾ ಮತ್ತು ಸುದೀಪ್ ಹೋಗಿದ್ದಾರೆ. ಈ ಹಂತದಲ್ಲಿ ತಾಯಿಯನ್ನ ನಿಂದಿಸ್ತಾ ಇದ್ದಾರೆ ಮತ್ತು ಎಲ್ಲಿ ಕೊಂದೇ ಬಿಡ್ತಾರೋ ಅಂತ ಛಾಯಾ ಅವರ ಪುತ್ರ ತಾನೇ ಈ ಇಬ್ಬರನ್ನು ಕೂಡ ಕೊಂದದ್ದಾಗಿ ಹೇಳಿಕೊಂಡಿದ್ದಾನೆ. ಪೀಣ್ಯ ಪೊಲೀಸರು ಸದ್ಯ ಪ್ರಕರಣವನ್ನು ತನಿಖೆ ನಡೆಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಣಕ್ಕಿಳಿಯುವ 19 ಅಭ್ಯರ್ಥಿಗಳ 3ನೇ ಪಟ್ಟಿನ ಬಿಜೆಪಿ ಬಿಡುಗಡೆ ಮಾಡಿದೆ. ಆರ್ಜಿಕರ್ ವೈದ್ಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದಿತ್ತಲ್ಲ ಒಂದು ಅತ್ಯಾಚಾರ ಮತ್ತು ಕೊಲೆ, ವೈದ್ಯ ವಿದ್ಯಾರ್ಥಿನಿ ಒಬ್ಬಳು ಗಲಾಟೆ ಆಯ್ತಲ್ಲ, ಆಕೆಯ ತಾಯಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಏನಾಗುತ್ತೋ ಗೊತ್ತಿಲ್ಲ. ಲಂಡನ್ಗೆ ಹೊರಟಂತಹ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ದೆಹಲಿಗೆ ಹಿಂದಿರುಗಿದೆ. 7 ಗಂಟೆಗಳ ಕಾಲ ಆಕಾಶದಲ್ಲೇ ಇದ್ದು ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಹಿಂದಿರುಗಿದ್ದಾಗಿ ಗೊತ್ತಾಗಿದೆ. ಅಸಾಮಾನ್ಯ ಶಬ್ದ ಕೇಳಿಸಿದೆ ಹಾರಾಟದ ಸಂದರ್ಭದಲ್ಲಿ. ಈ ಕುರಿತಾಗಿ ಏರ್ ಇಂಡಿಯಾ ವಕ್ತಾರರು ಸೌದಿ ಅರೇಬಿಯಾ ಆಕಾಶದಲ್ಲಿ ಇದಕ್ಕೆ ಅಸಾಮಾನ್ಯ ಶಬ್ದ ಕೇಳಿಸ್ತು ಅಂತಾರೆ. ಸೌದಿ ಅರೇಬಿಯಾದಿಂದ ವಾಪಸ್ ಡೆಲ್ಲಿಗೆ ಬಂದ್ವಿ ಅಂತಾರೆ. ಅಸಾಮಾನ್ಯ ಶಬ್ದ ಬಂದ ಮೇಲೆ ಡೆಲ್ಲಿವರೆಗೂ ಹರಿಸ್ಕೊಂಡು ಬರ್ತಾರಾ ಯಾರು? ಅದನ್ನು ಅಲ್ಲೇ ಎಲ್ಲರೂ ಇಳಿಸ್ಬೇಕಲ್ವಾ ಮಧ್ಯದಲ್ಲಿ ಎಮರ್ಜೆನ್ಸಿಗೆ. ಆರ್ ಹಿಯರಿಂಗ್ ಸಮಥಿಂಗ್ ಭಾಳ ಬಿಗ್ ಏನೋ ಕೇಳಿಸ್ತಾ ಇದೆ ಒಳಗಡೆ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬೇಕು. ಇವ್ರು ಇಲ್ಲಿಗೆ ಬರ್ತಾರೆ. ಮೊನ್ನೆ ನೋಡಿದ್ರೆಲ್ಲ ಕೆನಡಾ ಕಡೆಗೆ ಯಾವುದೋ ಒಂದು ವಿಮಾನ ಕಳಿಸ್ಬಿಟ್ಟಿದ್ರು. ಅದು 9 ಗಂಟೆ ಹಾರ್ಬಿಟ್ಟು ಅಯ್ಯೋ ನಾನು ರಾಂಗ್ ಡೈರೆಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ ವಾಪಸ್ ಬಂತಂತೆ. ಈ ಏರ್ ಇಂಡಿಯಾನ ಅಟಕಸ್ಬಿಗಳು ನಡೆಸ್ತಿದ್ದಾರೋ ಹೆಂಗೋ ಗೊತ್ತಿಲ್ಲಪ್ಪ. ಟಾಟಾ ಫ್ಯಾಮಿಲಿ ಮತ್ತು ಟಾಟಾ ಹೆಸರಿಗೆ ಸಗಣಿ ಹಾಕಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆ ಏರ್ ಇಂಡಿಯಾಲಿರೋರೆಲ್ಲ ಕೆಲವರು ನೋಡಿದ್ರೆ ಮೇಲ್ನೋಟ. ಎಸ್.